ಹಲೋ, ಮತ್ತೆ ಬಂದಿದ್ದೀನಿ ಹೊಸ ಮಿನಿ ವ್ಲಾಗೊಂದಿಗೆ. ಸೊ ಇದು ನನ್ನ ಭಾನುವಾರದ ಮಿನಿ ವ್ಲಾಗ್ ಆಗಿರುತ್ತೆ. ಇವತ್ತು ಭಾನುವಾರ ಆದರೂ ಕೂಡ ಬೆಳಗ್ಗೆ 6 ಗಂಟೆ 6:30ಗೆ ಎದ್ದುಬಿಟ್ಟಿದ್ದೆ. ಯಾಕೆ ಅಂದರೆ ಇವತ್ತು ನನ್ನ ಮಗಳಿಗೆ ಪೋಲಿಯೋ ಹಾಕ್ಸ್ಬೇಕಾಗಿತ್ತು. ಜೊತೆಗೆ ನನ್ನ ಫ್ರೆಂಡ್ ತುಂಬ ದಿನಗಳ ನಂತರ ಬರ್ತೀನಿ ಮನೆಗೆ ಅಂತ ಹೇಳಿದ್ಲು ಅಂತ ಬೇಗನೆ ಎದ್ದು ಕೆಲಸ ಮಾಡ್ಕೊಂಬಿಡೋಣ, ಆಮೇಲೆ ಅವಳ ಜೊತೆ ತುಂಬ ಟೈಮ್ ಸ್ಪೆಂಡ್ ಮಾಡ್ಬೋದು ಅಂತ ನನ್ನ ಪ್ಲ್ಯಾನಿಂಗ್ ಇತ್ತು. ಸೊ ಅದೆಲ್ಲ ಬೇರೆಯೇ ಆಗಿಬಿಡ್ತು. ಇಟ್ಸ್ ಓಕೆ. ಸೊ ಅವಳು ಬರೋ ಅಷ್ಟೊತ್ತಿಗೆ ನಾನೆಲ್ಲ ಕೆಲಸ ಮಾಡಿಕೊಂಡೆ. ನನ್ನ ಮಗಳಿಗೆ ಸೆರ್ಲಾಕ್ ಮಾಡಿ ತಿನ್ನಿಸಿ ಇವತ್ತು ನಾಷ್ಟಕ್ಕೆ ಅಂತ ಅಂದ್ಬಿಟ್ಟು ಸೋಯಾಬೀನ್ ಪಲಾವ್ ಮಾಡಿಟ್ಟಿದ್ದೆ. ಅಷ್ಟೊತ್ತಿಗೆ ಅವಳು ಕೂಡ ಬಂದಳು, ನನ್ನ ಫ್ರೆಂಡ್ ವಿನು ಅಂತ. ಸೊ ಅವಳು ಬಂದು ಪಾಪನ ಕರ್ಕೊಂಡು ಇಬ್ಬರು ಹೋಗಿ ಪೋಲಿಯೋ ಡ್ರಾಪ್ಸ್ ಹಾಕ್ಸ್ಕೊಂಡು ಬಂದು ಮನೆಗೆ ಬಂದು ಸ್ವಲ್ಪ ಹೊತ್ತು ಕೂತಿದ್ವಿ. ಸೊ ಅವಳ ಪಾಪ ತುಂಬ ಟೈಮ್ ಇರಬೇಕು ಅಂದ್ಕೊಂಡಿದ್ಲು. ಸಮ್ ರೀಸನ್ಸಿಂದ ಅವಳು ಹೋಗಲೇಬೇಕಾಗಿತ್ತು ಮನೆಗೆ ಅಂತ ರಿಟರ್ನ್ ಹೊರಟೋದ್ಲು. ಸೊ ಅವಳಿಗೆ ಅಂತ ನಾನು ಪಲಾವ್ ಮತ್ತು ಪಾಯಸ ಅಂತ ಏನೇನೋ ಮಾಡಿದ್ದೆ. ಸ್ವಲ್ಪನೂ ತಿನ್ನಲಿಲ್ಲ ಅಂತ ಸ್ವಲ್ಪ ಬೇಜಾರಾಗೋಯಿತು. ಇಟ್ಸ್ ಓಕೆ, ನೆಕ್ಸ್ಟ್ ಟೈಮ್ ಬರಲಿ ಮತ್ತೇನಾದರೂ ಮಾಡ್ಕೊಳ್ಳೋಣ ಅಂತ ಸುಮ್ಮನೆ ಆದೆ. ನೆಕ್ಸ್ಟು ನನಗೂ ಸ್ವಲ್ಪ ಟಯರ್ಡ್ ಆಗಿತ್ತು. ಮಾರ್ನಿಂಗ್ ಸ್ವಲ್ಪ ಬೇಗ ಎದ್ದಿದ್ದೆ ಅಂತ ಮತ್ತೆ ಮಲ್ಕೊಂಡ್ಬಿಟ್ವಿ ನಾನು ನನ್ನ ಮಗಳು. ಮಲ್ಕೊಂಡು ಸಂಜೆ 4 ಗಂಟೆ ಎದ್ದು ಆಮೇಲೆ KGಗೆ ಸ್ವಲ್ಪ ಐಟಮ್ ಹೇಳಿದ್ದೆ ತೊಗೊಬರೋಕ್ಕೆ, ತೊಗೊಂಡು ಬಂದಿಟ್ಟು ಇದ್ರ ಜೊತೆಗೆ ನಾನ್ ವೆಜ್ ಕೂಡ ಮಾಡೋಣ ಇವತ್ತು ಅಂತ ಚಿಕನ್ ತರಿಸಿದ್ದೆ. ಚಿಕನ್ ತಂದಿದ್ರು ಅಂತ ಅದನ್ನು ಗ್ರೀನ್ ಚಿಲ್ಲಿ ಮಾಡಿ ಮುದ್ದೆ ಮಾಡಿದ್ದೆ. ನನ್ನ ಮಗಳಿಗೂ ಮುದ್ದೆ ಹಾಕ್ಕೊಟ್ಟಿದ್ದೀನಿ, ತಿಂತಾ ಇದ್ದಾಳೆ ಅವಳು. ಸೊ ನಾವು ಪ್ಯೂರ್ ನಾನ್ ವೆಜ್ ಆದರೆ ಅವಳು ಪ್ಯೂರ್ ವೆಜ್ಜು. ನಾನ್ ವೆಜ್ಜೆಲ್ಲ ಅವಳು ತಿನ್ನೋದೇ ಇಲ್ಲ, ಬರೀ ಮೊಸರನ್ನ. ನಾವೆಲ್ಲ ಚಿಕನ್ ತಿಂತೀರ, ಅವಳು ಮೊಸರನ್ನ ತಿಂತಾಯಿದ್ಲು. ಸೊ ಓಕೆ ಅಂತ ಅವಳು ಚೆನ್ನಾಗಿ ತಿಂದು ಎಲ್ಲ ಫುಲ್ ಬಟ್ಟೆ ಎಲ್ಲ ಗಲೀಜು ಮಾಡ್ಕೊಂಡಿದ್ಲು ಅಂತ ಸ್ನಾನ ಎಲ್ಲ ಮಾಡಿಸಿ ಅವಳನ್ನ ದಿನ ಪೂರ್ತಿ ಅವಳಿಗೆ ಹಂಗೆ ಬೆಳಗ್ಗೆ ಒಂದು ಸತಿ ಸ್ನಾನ, ಸಂಜೆ ಒಂದು ಸತಿ ಸ್ನಾನ, ದಿನಕ್ಕೆ 2 ಸತಿ ಸ್ನಾನ ಮಾಡಿಸ್ಬೇಕು ಅವಳಿಗೆ. ಅಷ್ಟು ಗಲೀಜು ಮಾಡ್ಕೊತಾಳೆ. ದಿನಕ್ಕೆ ಒಂದು 30 ಬಟ್ಟೆ ಚೇಂಜ್ ಮಾಡಬೇಕೇನೋ ಗೊತ್ತಿಲ್ಲ. ಸೊ ಅಷ್ಟು ಗಲೀಜು ಮಾಡ್ಕೊತಾಳೆ. ಅವಳನ್ನು ಫ್ರೆಶ್ ಅಪ್ ಮಾಡಿದೆ. ಇವತ್ತಿನ ದಿನ ಇದಾಗಿತ್ತು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್.